ಅಂಜನಿ ತಾಯಿಯು ಹನುಮಂತನಿಗೆ ಜನ್ಮ ನೀಡಿದ ಸ್ಥಳ ಇದು. ಆಂಜನೇಯ ಸ್ವಾಮಿ ಹುಟ್ಟಿದ್ದು ಇಲ್ಲೇ ಎಂಬುದಕ್ಕೆ ಕರ್ನಾಟಕದ ಜನತೆ ತೋರಿಸುತ್ತಿರುವ ಸಾಕ್ಷಿಗಳು ಇವು. ಹನುಮಂತನು ಸೂರ್ಯನನ್ನು ನುಂಗಿದ ಸ್ಥಳವೂ ಇದೆ. ನಮಸ್ಕಾರ ಗುರು, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅಟ್ ಪ್ರೆಸೆಂಟ್ ಇವಾಗ ನಾನು ಎಲ್ಲಿದ್ದೀನಿ ಅಂದ್ರೆ ಕರ್ನಾಟಕದಲ್ಲಿರುವ ಅಂಜನಾದ್ರಿ ಬೆಟ್ಟದಲ್ಲಿದ್ದೀನಿ. ನೀವು ಅನ್ಕೊಂತಿರ್ಬೋದು ಎಷ್ಟೊಂದ್ ಕಡೆ ಅಂಜನಾದ್ರಿ ಬೆಟ್ಟ ಇದೆಯಲ್ಲ, ಎಲ್ಲಾ ಕಡೆ ಅದೇ ತರದ ಹಿಸ್ಟ್ರಿ ಇದೆ. ಅಂದ್ರೆ ಆಂಜನೇಯ ಸ್ವಾಮಿ ಅಲ್ಲೇ ಹುಟ್ಟಿರೋದು ಅಂತ ಹಿಸ್ಟ್ರಿ ಇದೆ. ಈ ಕರ್ನಾಟಕದಲ್ಲಿರುವ ಅಂಜನಾದ್ರಿ ಬೆಟ್ಟದಲ್ಲೂ ಅದೇ ತರದ ಹಿಸ್ಟ್ರಿ ಇದೆ. ಆಂಜನೇಯ ಸ್ವಾಮಿ ಇಲ್ಲೇ ಹುಟ್ಟಿರೋದು, ಅವರ ಬಾಲ್ಯ ಎಲ್ಲ ಇಲ್ಲೇ ಆಗಿರೋದು, ಪೂರ್ತಿ ಅವರ ಜನ್ಮ ಇಲ್ಲೇ ಕಳೆದಿರೋದು ಅಂತ ಹಿಸ್ಟ್ರಿ ಇದೆ. ಆ ಹಿಸ್ಟ್ರಿಗಳನ್ನ ಎಲ್ಲಾನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅಲ್ಲಿ ಕಾಣಿಸ್ತಾ ಇರುವ ಬೆಟ್ಟನ ಹತ್ಕೊಂಬರೋಣ. ಸೊ ಆ ಒಂದು ಬೆಟ್ಟ ಸುಮಾರು ಒಂದು 1596 ಅಡಿ ಇದೆ. ಅದನ್ನ ಹತ್ಬೇಕು ಅಂದ್ರೆ ನಿಮ್ಗೆ 573 ಮೆಟ್ಲುಗಳನ್ನ ಹತ್ಬೇಕಾಗುತ್ತೆ. ಇವತ್ತು ಶನಿವಾರ ಆಗಿರುವ ಕಾರಣ ತುಂಬಾ ಅಂದ್ರೆ ತುಂಬಾ ರಶ್ ಇದಾರೆ. ಈ ಬೆಟ್ಟ ಹತ್ತುತ್ತಾ ಅದ್ರ ಬಗ್ಗೆ ಇರುವ ಹಿಸ್ಟ್ರಿಗಳನ್ನ ತಿಳ್ಕೊಂತಾ ಹೋಗೋಣ. ಒಂದೊಂದಾಗೆ ಕ್ಲಿಯರ್ ಕಟ್ ಪಾಯಿಂಟ್ ಅಲ್ಲಿ ಹೇಳ್ತೀನಿ. ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಅಣ್ಣ ಚಾನೆಲ್ ಮಿಸ್ಟರ್ ಪ್ರಯಾಣಿಕ ಅಂತ ಅಣ್ಣ. ಮಿಸ್ಟರ್ ಪ್ರಯಾಣಿಕ ಅಣ್ಣ ಇದೆ ಅಣ್ಣ. ಸರಿ ಬರ್ತೀನಿ ಅಣ್ಣ. ಅಣ್ಣ ಆಂಜನೇಯ ಸ್ವಾಮಿ ಸೂರ್ಯನ ನುಂಗಕ್ ಹೋಗ್ತಾರೆ. ಯಾವಾಗ ಅವ್ರಿಗೆ ತುಂಬಾ ಹೊಟ್ಟೆ ಹಶ್ವಾಗಿರುತ್ತೆ, ಅವಾಗ ಮನೇಲಿ ನೋಡ್ತಾರೆ ಅವರ ತಾಯಿ ಏನೂ ಮಾಡಿಟ್ಟಿರಲ್ಲ. ಅದಕ್ಕೆ ಹೊರ್ಗಡೆಯಿಂದ ಸೂರ್ಯ ತುಂಬಾನೇ ಕಿರಣಿಸ್ತಾ ಒಂಥರ ಆರೆಂಜ್ ತರ ಕಾಣಿಸ್ತಿರ್ತಾರೆ. ಸೊ ಅದನ್ನ ನುಂಗಕ್ಕೆ ಅಂತ ಹಾರ್ತಾರೆ. ಸೂರ್ಯ ಎದುರುಕೊಂಡು ಇಂದ್ರದೇವನಿಗೆ ಹೇಳ್ತಾರೆ. ಇಂದ್ರದೇವನಿಗೆ ಹೇಳಿದಾಗ ಇಂದ್ರದೇವ ಆಂಜನೇಯನ ಮೂತಿಗೆ ಬಾಣ ಬಿಡ್ತಾರೆ. ಆ ಒಂದು ಮೂತಿಗೆ ಬಿಟ್ಟ ಬಾಣ ತುಂಬಾನೇ ಜೋರಾಗಿ ಏಟಾಗುತ್ತೆ ಆಂಜನೇಯನಿಗೆ. ಅವಾಗ ಆಂಜನೇಯ ಬಂದ್ಬಿಟ್ಟು ಭೂಮಿಗೆ ಬಿದ್ದ್ಬಿಡ್ತಾರೆ. ಇನ್ನೊಂದ್ ಸ್ವಲ್ಪ ವಿಷಯನ ಇನ್ನ ಮೇಲ್ಗಡೆ ಹೋಗಿ ತಿಳ್ಕೊಳ್ಳೋಣ ಬನ್ನಿ. ಶನಿವಾರ ಬಂದಿರೋದ್ರಿಂದ ಹೆವಿ ಅಂದ್ರೆ ಹೆವಿ ರಶ್ ಇದೆ. ಇವಾಗ ಬೇಸಿಗೆ ಬೇರೆ, ತುಂಬಾನೇ ಬಿಸಿಲಿದೆ, ಕಾಲ್ ಬೇರೆ ಇಡಕ್ಕಾಗಲ್ಲ. ನೀವೇನ ಇದಕ್ಕೆ ಬರ್ಬೇಕು ಅಂತ ಅನ್ಕೊಂಡಿದ್ರೆ ವೀಕ್ ಡೇಸ್ ಅಲ್ಲಿ ಬನ್ನಿ. ವೀಕ್ ಡೇಸ್ ಇಸ್ ದ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಬೆಟ್ಟದ ಮೇಲೆ ಕಲ್ಲಿನಿಂದ ಫಾರ್ಮ್ ಆಗಿರುವ ಈ ಒಂದು ರೂಪ ನೋಡ್ತಾ ಇದ್ದೀರಲ್ಲ, ಈ ಒಂದು ಬೆಟ್ಟದ ಮೇಲೆ ನಮ್ಗೆ ತುಂಬಾನೇ ಕ್ಲಿಯರ್ ಆಗಿ ಆಂಜನೇಯ ಸ್ವಾಮಿ ಮುಖ ಕಾಣಿಸ್ತದೆ. ಇದಕ್ಕಾಗಿ ಕರ್ನಾಟಕದ ಪ್ರಜೆಗಳು ಇಲ್ಲೇ ಆಂಜನೇಯ ಸ್ವಾಮಿ ಹುಟ್ಟಿದ್ದು, ಆಂಜನೇಯ ಸ್ವಾಮಿ ಬೆಳೆದಿದ್ದು ಸಹ ಇಲ್ಲೇ ಅಂತ ನಂಬ್ತಾರೆ. ಅದಾದ್ಮೇಲೆ ದೇವಸ್ಥಾನದ ಒಳಗಡೆ ಹೋಗಿ ಬಾಲಾಂಜನೇಯ ಸ್ವಾಮಿನ ದರ್ಶನ ಮಾಡ್ಕೊಂಡೆ. ಇದೇ ದೇವಸ್ಥಾನದಲ್ಲೇನೆ ಆಂಜನೇಯ ಸ್ವಾಮಿಗೆ ಜನ್ಮ ನೀಡಿದ ಅಂಜನಿ ಮಾತಾ ಇರ್ತಾರೆ, ದರ್ಶನ ಮಾಡ್ಕೊಳ್ಳಿ. ರಾಮ ಸೇತುವೆ ಕಟ್ಟೋದಕ್ಕೋಸ್ಕರ ಕಲ್ಲು ಉಪಯೋಗಿಸಿದ್ರಲ್ಲ, ಆ ಕಲ್ಲು ಸಹ ಇಲ್ಲೇ ಇರುತ್ತೆ, ಅದನ್ನು ನೋಡ್ಕೊಂಡ್ಬಿಡಿ. ನಮಗಿರೋ ಇನ್ಫಾರ್ಮೇಶನ್ ಪ್ರಕಾರ ಸ್ವಲ್ಪ ವರ್ಷಗಳ ಹಿಂದೆ ಇಲ್ಲಿ ಸಂಸ್ಕೃತ ವೇದ ಪಾಠ ಶಾಲೆ ಸಹ ಇತ್ತು. ಮಕ್ಕಳು ಬಂದು ಓದ್ಕೊಂತಿದ್ರು.
ಆಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲೂ ಇದೇ ತರದ ಇಂಟ್ರೆಸ್ಟಿಂಗ್ ಆಗಿರೋ ಮಾಹಿತಿದೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ತನಕ ಎಲ್ಲರೂ ಟೇಕ್ ಕೇರ್.